ಎಲ್ಲಿಂದ ಶುರು ಮಾಡಲಿ? ನವೀನ್ ಸರ್ ಇಂದಾನೆ ಶುರು ಮಾಡ್ತೀನಿ. ಅವಾಗಲೇ ಅವ್ರು ಹೇಳಿದ್ರು, ಮಿಲನ್ ಅವ್ರು ಹೇಳ್ತಾರೆ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕಥೆನ ಅಂತ. ನಮ್ಮ ಮನೆಗೆ ಬಂದರು ಅವರು. ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾರ್ಟ್ ಹಾಕಿದ್ರು, ಚಾಕ್ ಪೀಸ್ ಇಟ್ಕೊಂಡ್ರು, ಒಂದು ಸ್ಟಿಕ್ ಒಂದು ತಗೊಳ್ಳಿಲ್ಲ. ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅನ್ಕೊಂಡೆ. ಬಟ್ ಆ್ಯಕ್ಚುಲಿ ಸರ್ ತುಂಬ ನಾನು ಯಾವತ್ತೂ ಆ ಥರ ನರೇಷನ್ ತಗೊಂಡಿರಲಿಲ್ಲ. ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ಆ್ಯಂಡ್ ಫಸ್ಟ್ ಹಾಫ್ ಕತೆ ಹೇಳಿಬಿಟ್ಟು ಕತೆ ನಿಲ್ಲಿಸ್ಬಿಟ್ರು, ಕತೆನೇ ಹೇಳಿಲ್ಲ ಮುಂದಕ್ಕೆ. ಸರ್ ಹೇಳಿ ಸರ್, ಕಂಟಿನ್ಯೂ ಮಾಡಿ ಅಂತ. ಕ್ಯೂರಿಯಾಸಿಟಿನೂ ಇತ್ತು, ಕತೆ ಕಂಟಿನ್ಯೂ ಮಾಡಿ ಸರ್ ಅಂದ್ರೆ. ಇಲ್ಲ, ನೀವು ಒಪ್ಕೊಂಡ್ರೆ ಕತೆ ಹೇಳೋದು ಅಂತಂದ್ರು. ಇದು ಹೆಂಗಪ್ಪ ಹೇಳೋದು, ಅರ್ಧ ಕತೆ ಕೇಳ್ಬಿಟ್ಟು ಸರಿ ಸರ್ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ. ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್ ಬಂದು ಕತೆ ಹೇಳಿ ಅಂದಮೇಲೆ ಅವ್ರು ಕತೆ ಹೇಳಿದ್ದು. ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ರು. ದಟ್ಸ್ ಹೌ. ಆ್ಯಂಡ್ ನವೀನ್ ಸರ್ ಕೂಡ, ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೇಟ್ ನಿರ್ಮಾಪಕರು. ನನಗೆ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಟೈಟಲ್ ಕೊಡೋದ್ರಿಂದ ಹಿಡಿದು ಬಹುಶಃ ಕಥೆಯಲ್ಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು. ಆ್ಯಂಡ್ ಪ್ರತಿದಿನ ಶೂಟಿಂಗಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು, ಎಲ್ಲದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು. ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ರಿಲೀಸ್ ಟೈಮಲ್ಲಿ ಪ್ರಾಬಬ್ಲಿ ಬರ್ತಾರೆ. ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಆ್ಯಂಡ್ ಅವರಿಬ್ರು ಸಿಕ್ಕಾಬಟ್ಟೆ ಇನ್ನೋಸೆಂಟ್. ಅವರಿಬ್ರಿಗೆ ಮಾತಾಡಿ ನೋಡಿರ್ತೀರಾ ನೀವೆಲ್ಲರೂ, ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ದಟ್ ವೆರಿ ಇನ್ನಸೆಂಟ್. ಆ್ಯಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಲಬೇಕು, ಯಾಕಂದ್ರೆ ಈ ರೀತಿಯಾದಂಥ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು. ಆ್ಯಂಡ್ ನವೀನ್ ಸರ್, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ನಿಮ್ಮಲ್ಲಿ ತುಂಬ ತುಂಬ ಇನ್ನಸೆನ್ಸ್ ಇದೆ. ಆ್ಯಂಡ್ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗಲಿ. ನಮಗೆ ತುಂಬ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು. ಆವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು, ಇದು ತುಂಬ ನಿನಗೆ ಸೂಕ್ತ ಆಗುವಂಥ ಒಂದು ಸೆಟ್ ಅಂತ. ಬಹುಶಃ ಪೃಥ್ವಿ ನೋಡಿ ಹೇಳಿರ್ತಾರೆ. ಯಾಕೆಂದರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂತೀನಿ. ಆ್ಯಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬ ಹೈ ರೇಟ್ ಮಾಡ್ತೀನಿ ಆ್ಯಸ್ ಅನ್ ಆ್ಯಕ್ಟರ್. ಹಿ ಈಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನಿಸಿತ್ತು, ನನ್ನ ಪೃಥ್ವಿಯ ಕಾಂಬಿನೇಷನ್. ಸೊ ಪೃಥ್ವಿ ಇಸ್ ಡೆಫಿನೆಟ್ಲಿ ಗೋಣ ಸ್ಕೋರ್ ವೆರಿ ವೆರಿ ಹೈ. ಸಿನಿಮಾ ನೋಡಿದ್ದೀವಿ ನಾವು ಆಲ್ರೆಡಿ. ಆ್ಯಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು. ನನಗೆ ಬಹಳ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಫಾರ್ ರಿಜಿಸ್ಟ್ರೇಷನಲ್ಲಿ ಮಾತಲ್ಲಿ ಒಂದು ಮಗು ಕೂಡ ಬಂತು, ಖುಷಿ ಆಯ್ತು ನೋಡಿ. ಇದೀಗ ನಮ್ಮ ಅದು ಅಪ್ಪನ ಮಗಳು ಅಂತ ಕನ್ಫರ್ಮ್ ಆಯ್ತು ಮಾತ್ರ, ಆಯ್ತಾ? ಈಗ ನಮ್ಮ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಗ್ರೂಪ್ ಫೋಟೋ ಇರುತ್ತೆ. ಓಕೆ, ದಯಮಾಡಿ ನಮ್ಮ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಆ್ಯಂಡ್ ಪೃಥ್ವಿ ಅವರು ಹಾಗೂ ಮಿಲನ್ ಅವರಿಗೆ ಎಲ್ಲ ಕನ್ನಡಿಗರ ಪರವಾಗಿ ನಾವೆಲ್ಲರೂ ನಿಮ್ಮನ್ನ ನೋಡೋದಕ್ಕೆ ಮತ್ತೊಮ್ಮೆ ಕಾಯ್ತಾ ಇದ್ದೀವಿ. ಅಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಕೂತ್ಕೊಳ್ಳಿ. ಮೇಡಮ್ ಕೂತ್ಕೊಳ್ಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.